ತಾಕತ್ತಿದ್ರೆ ಯಡಿಯೂರಪ್ಪ ವಿಜೇಂದ್ರ ಅವರನ್ನ ಪಕ್ಷದಿಂದ ಹೊರಗಡೆ ಹಾಕಿ ರೇಣುಕಾಚಾರ್ಯ ಅವರು ಸವಾಲು ಹಾಕಿದ್ದಾರೆ. ರೇಣುಕಾಚಾರ್ಯ ಅವರು ಯಾವ ಕಾರಣಕ್ಕೋಸ್ಕರ ಸವಾಲು ಹಾಕ್ತಾರೆ ಗೊತ್ತಿದೆ. ನಿನ್ನೆ ಸದಾನಂದ ಗೌಡ್ರುದು ಅಂತ ಹೇಳಲಾಗಿರುವಂತಹ ಆಡಿಯೋ. ತಾಕತ್ತಿದ್ದರೆ ವಿಜಯೇಂದ್ರ ಯಡಿಯೂರಪ್ಪ ಅವರನ್ನ ಪಕ್ಷದಿಂದ ಹೊರಗಡೆ ಹಾಕಿ ಸದಾನಂದ ಗೌಡ್ರು ಮಾತನಾಡಿದ್ದಾರೆ ಅನ್ನುವಂತಹ ಒಂದು ಆಡಿಯೋ ನಿನ್ನೆ ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ ನೋಡಿ. ನವೆಂಬರ್ನ ನಂತರ ವಿಜಯೇಂದ್ರ ಅವರು ಬದಲಾವಣೆ ಆಗ್ತಾರೆ ಹಾಗೆ ಹೇಗೆ ಅಂತೆಲ್ಲ ಮಾತಾಡಿದ್ರು. ಸೊ ಈಗ ಸ್ವಪಕ್ಷದ ನಾಯಕರಿಗೇನೆ ರೇಣುಕಾಚಾರ್ಯ ಸವಾಲು ಹಾಕಿದ್ದಾರೆ. ತಾಕತ್ತಿದ್ರೆ ಯಡಿಯೂರಪ್ಪ ಮತ್ತೆ ವಿಜಯೇಂದ್ರ ಅವರನ್ನ ಪಕ್ಷದಿಂದ ಹೊರಗಡೆ ಹಾಕ್ಲಿ. ಈ ಸವಾಲು ಪಕ್ಷದ ಹೈಕಮಾಂಡ್ಗೆ ಖಂಡಿತ ಅಲ್ಲ. ವಿಜಯೇಂದ್ರ ವಿರುದ್ಧ ಯಾರು ಮಾತನಾಡ್ತಿದ್ದಾರೋ ಅವರಿಗೆ ನಾನು ಈ ಸವಾಲನ್ನು ಹಾಕ್ತಾ ಇದ್ದೇನೆ. ಕರ್ನಾಟಕದ ಬಿಜೆಪಿಯಲ್ಲಿ ಆಂತರಿಕ ಭಿನ್ನಮತ ಇರೋದು ಒಳಗೊಳಗೆ ಗೊತ್ತಾಗ್ತಾ ಇತ್ತು. ಬಟ್ ನಿನ್ನೆ ಆಡಿಯೋ ಸ್ಫೋಟ ಆಗ್ತಾ ಇದ್ದಂತೆ ಕರ್ನಾಟಕ ಬಿಜೆಪಿಯಲ್ಲಿರುವಂತಹ ಆಂತರಿಕ ಭಿನ್ನಮತ ಮತ್ತೊಮ್ಮೆ ಬಹಿರಂಗವಾಗಿದೆ. ವಿಧಾನ ಪರಿಷತ್ ಚುನಾವಣೆಯ ಅಡ್ಡ ಮತದಾನ, ಕ್ರಾಸ್ ವೋಟಿಂಗ್ ಅದಾದ ಬಳಿಕ ಪಕ್ಷದೊಳಗಿನ ಬಣ ರಾಜಕೀಯ ಎಷ್ಟರ ಮಟ್ಟಿಗೆ ತೀವ್ರಗೊಂಡಿದೆ ಅನ್ನೋದು ಗೊತ್ತು. ಆಣೆ ಪ್ರಮಾಣದ ವಿಚಾರದವರೆಗೂ ಕೂಡ ಬಂದು ನಿಂತ್ಕೊಂಡಿದೆ. ಆಣೆ ಪ್ರಮಾಣ ಮಾಡುವಂತಹ ವಿಚಾರದವರೆಗೂ ಕೂಡ ಬನ್ನಿ ಆಣೆ ಮಾಡಿ ಧರ್ಮಸ್ಥಳದಲ್ಲಿ ಅನ್ನೋ ವಿಚಾರ. ಅದೆಲ್ಲದರ ನಡುವೆ ಈ ಕ್ರಾಸ್ ವೋಟಿಂಗ್ ಆಗೋದಕ್ಕೆ ಕಾರಣ ವಿಜಯೇಂದ್ರ ಅವರೇ ಅನ್ನೋ ರೀತಿಯಲ್ಲಿ ಬೊಟ್ಟು ಮಾಡಿ ಬೆರಳು ಮಾಡಿ ತೋರಿಸ್ತಾ ಇದ್ದಾರೆ. ವಿಜಯೇಂದ್ರ ಅವರನ್ನೇ ಗುರಿಯಾಗಿಸ್ಕೊಂಡು ಕೆಲ ನಾಯಕರು ಹೊಲಸು ರಾಜಕೀಯ ಮಾಡ್ತಾ ಇದ್ದಾರೆ. ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ ಆಪ್ತರಾದಂತಹ ರೇಣುಕಾಚಾರ್ಯ ಅವರು ಇದಕ್ಕೆ ತೀವ್ರವಾಗಿ ಕಿಡಿಕಾರಿದ್ದಾರೆ. ಇಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಸ್ವಪಕ್ಷದ ನಾಯಕರ ವಿರುದ್ಧವೇ, ಅಂದರೆ ಸದಾನಂದ ಗೌಡ್ರು, ಮಾಜಿ ಮುಖ್ಯಮಂತ್ರಿಗಳಾದಂತಹ ಸದಾನಂದ ಗೌಡ್ರ ವಿರುದ್ಧವೇ ವಾಗ್ದಾಳಿ ನಡೆಸೋದು. ವಿಜಯೇಂದ್ರ ಅವರ ವಿರುದ್ಧ ಆರೋಪ ಮಾಡ್ತಾ ಇರುವಂತಹ ನಾಯಕರಿಗೆ ನೇರವಾಗಿ ಸವಾಲು ಹಾಕ್ತಾರೆ. ತಾಕತ್ತಿದ್ರೆ ಯಡಿಯೂರಪ್ಪ ವಿಜಯೇಂದ್ರ ಅವರನ್ನ ಪಕ್ಷದಿಂದ ಹೊರಗಡೆ ಹಾಕ್ಲಿ. ಈ ಸವಾಲು ಪಕ್ಷದ ಹೈಕಮಾಂಡ್ಗಲ್ಲ, ವಿಜಯೇಂದ್ರ ವಿರುದ್ಧ ಮಾತನಾಡ್ತಾ ಇರುವವರಿಗೆ. ಅಡ್ಡ ಮತದಾನದ ಹೊಣೆಯನ್ನ ವಿಜಯೇಂದ್ರ ಮೇಲೆ ಹೊರಿಸುವಂತಹ ಪ್ರಯತ್ನ ನಡೀತಾ ಇದೆ. ಅವರನ್ನ ಪಾಪ ಬಲಿಪಶು ಮಾಡೋ ಉದ್ದೇಶದಿಂದಲೇ ಕೆಲವರು ವ್ಯವಸ್ಥಿತವಾಗಿ ಪ್ರಚಾರ ಮಾಡ್ತಾ ಇದ್ದಾರೆ. ಹೆಸರನ್ನ ಬಹಿರಂಗಪಡಿಸಲ್ಲ, ಬಟ್ ತೀವ್ರವಾಗಿ ರೇಣುಕಾಚಾರ್ಯ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಡಿ.ವಿ. ಸದಾನಂದ ಗೌಡ್ರು ವಿಜಯೇಂದ್ರ ವಿರುದ್ಧ ಮಾತನಾಡಿದ್ದಾರೆ ಅನ್ನುವ ಆಡಿಯೋ ಯಾವಾಗ ವೈರಲ್ ಆಯಿತೋ ಅದರಲ್ಲಿ ಒಂದಷ್ಟು ಅಂಶಗಳು ದೆಹಲಿ ಮಟ್ಟದ ಪ್ರಭಾವಿ ನಾಯಕರ ಪಾತ್ರವಿರೋ ಬಗ್ಗೆಯೂ ಕೂಡ ಅನುಮಾನ ಮೂಡಿಸ್ತಾ ಇದೆ. ಹಾಗಾಗಿ ಬಿಜೆಪಿಯಲ್ಲಿ, ರಾಜ್ಯ ಬಿಜೆಪಿಯಲ್ಲಿ ಎಲ್ಲವೂ ಕೂಡ ಸರಿಯಿಲ್ಲ. ಬಿಜೆಪಿಯಲ್ಲಿರುವಂತಹ ನಾಯಕರುಗಳ ನಡುವೆ ಕೆಸರರ ಚಾಟ ಅದು ಜಗಜ್ಜಾಹಿರ ಆಗ್ತಾ ಇದೆ. ಅದೆಲ್ಲದರ ನಡುವೆ ಈ ಆಡಿಯೋ ವೈರಲ್ ಆಯ್ತಲ್ಲ, ಈ ಆಡಿಯೋ ವಿಚಾರಕ್ಕೆ ಬಿ.ವೈ. ವಿಜಯೇಂದ್ರ ಅವರನ್ನ ಕೇಳಿದ್ರೆ ಅವರು ಕೂಡ ನೋ ರಿಯಾಕ್ಷನ್, ಯಾವುದೇ ಪ್ರತಿಕ್ರಿಯೆ ಕೊಡಲಿಲ್ಲ. ಈ ಬಗ್ಗೆ ನಾನು ಯಾವುದೇ ಕಮೆಂಟ್ ಮಾಡಲು ಬಯಸೋದಿಲ್ಲ. ಮುಂಬರುವ ಚುನಾವಣೆಗಳ ಹಿನ್ನೆಲೆ ಕರ್ನಾಟಕ ಬಿಜೆಪಿಯಲ್ಲಿ ಬಣ ರಾಜಕೀಯ, ಪರಸ್ಪರ ಆರೋಪ ಪ್ರತ್ಯಾರೋಪ ಪಕ್ಷದ ಹೈಕಮಾಂಡ್ಗೆ ಹೊಸ ತಲೆನೋವಾಗಿ ಖಂಡಿತವಾಗ್ಲೂ ಕೂಡ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇದನ್ನು ಬಿಜೆಪಿ ಹೈಕಮಾಂಡು ಯಾವ ರೀತಿ ಸ್ಟಾಪ್ ಮಾಡಿಸುತ್ತೆ ನೋಡಬೇಕು.